ಇನ್ನು ಕಾಂಗ್ರೆಸ್ನದ್ದು ಸರ್ವರಿಗೂ ಸಮಪಾಲು ಅನ್ನೋದೇ ಮುಖ್ಯ. ಹಿಂದುಳಿದ ಅಲ್ಪಸಂಖ್ಯಾತರ ಚಿಂತೆ ಮಾಡೋದೇ ಕಾಂಗ್ರೆಸ್ನ ಧ್ಯೇಯ. ಮುಸ್ಲಿಂ ಮೀಸಲಾತಿ ಟೀಕೆ ಮಾಡಿದಂಥ ವಿಜೇಂದ್ರಗೆ, ವಿಪಕ್ಷ ನಾಯಕನಿಗೆ, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಮುಸ್ಲಿಮರು, ಕ್ರೈಸ್ತರು, ಬೌದ್ಧರು, ದೇಶದ ಪ್ರಜೆಗಳೇ ಅವರು ಕೂಡ ಕುವೆಂಪು ಅವರ ನಾಡಗೀತೆಯನ್ನ ಒಮ್ಮೆ ವಿಜೇಂದ್ರ ಓದಲಿ, ಅಧ್ಯಕ್ಷರ ಲೆವೆಲ್ನಲ್ಲೇ ವಿಜೇಂದ್ರ ಇರಲಿ ಅಂತ ಡಿಕೆ ಶಿವಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಟೀಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುವೆಂಪು ಅವರ ನಾಡಗೀತೆ ವಿಜೇಂದ್ರ ಅವರಿಗೆ ಏನಾದರೂ ಗೊತ್ತಿದೆಯಾ, ಅದನ್ನು ಓದ್ಲಿ ಮೊದಲು ಅಂತ, ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಆ ಕವನವನ್ನ ಅವರು ಓದ್ಲಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಮಗೆ ಎಲ್ಲರೂ ಕೂಡ ಒಂದು ಮುಸ್ಲಿಮರು, ಕ್ರೈಸ್ತರು, ಬೌದ್ಧರು ಎಲ್ಲರೂ ಕೂಡ ನಮ್ಮ ನಾಡಿನ ಪ್ರಜೆಗಳೇ ಅನ್ನುವಂಥ ದಾಟಿಯಲ್ಲಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಜೊತೆಗೆ ಈ ಒಂದು ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಮುಸ್ಲಿಮರಿಗೆ, ಅದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಡಿಕೆಶಿ. ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧರು ಇರ್ಬೋದು, ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು. ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸಮಪಾಡು ಅನ್ನೋರು ಯಾರೋ ಒಬ್ಬನ MSc ಮಾಡ್ಕೊಳ್ಳಿ, ಅವರು ಒಬ್ಬನ ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಂತ್ರಿ ಮಾಡಲಿ, ಒಂದಿಬ್ಬರು ಕ್ರಿಶ್ಚಿಯನ್ಸ್ನ, ಒಂದು 3 ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ, ಆಗ ವಿಜೇಂದ್ರಗೆ ಸಮಪಾಳು ಅಂತ ಮಾತಾಡೋಕ್ಕೆ ಒಂದು ಅವಕಾಶ ಇದೆ. ಏನು ಕುವೆಂಪುರವರ ಮಾತು, ನಮ್ಮ ನಾಡಗೀತೆ ಇದೆಯಲ್ಲ, ಆ ನಾಡಗೀತೆನ ಸರಿಯಾಗಿ ಓದಲಿ ಅವರು. ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತಿದೆ ಅಂತೇಳಿ ಅವರು ವಿಜೇಂದ್ರವರು ಓದಲಿ. ಇನ್ನು ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ. ಇನ್ನು ಕಾಂಗ್ರೆಸ್ನದ್ದು ಸರ್ವರಿಗೂ ಸಮಪಾಲು ಅನ್ನೋದೇ ಮುಖ್ಯ. ಹಿಂದುಳಿದ ಅಲ್ಪಸಂಖ್ಯಾತರ ಚಿಂತೆ ಮಾಡೋದೇ ಕಾಂಗ್ರೆಸ್ನ ಧ್ಯೇಯ. ಮುಸ್ಲಿಂ ಮೀಸಲಾತಿ ಟೀಕೆ ಮಾಡಿದಂಥ ವಿಜೇಂದ್ರಗೆ, ವಿಪಕ್ಷ ನಾಯಕನಿಗೆ, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಮುಸ್ಲಿಮರು, ಕ್ರೈಸ್ತರು, ಬೌದ್ಧರು, ದೇಶದ ಪ್ರಜೆಗಳೇ ಅವರು ಕೂಡ ಕುವೆಂಪು ಅವರ ನಾಡಗೀತೆಯನ್ನ ಒಮ್ಮೆ ವಿಜೇಂದ್ರ ಓದಲಿ, ಅಧ್ಯಕ್ಷರ ಲೆವೆಲ್ನಲ್ಲೇ ವಿಜೇಂದ್ರ ಇರಲಿ ಅಂತ ಡಿಕೆ ಶಿವಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಟೀಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುವೆಂಪು ಅವರ ನಾಡಗೀತೆ ವಿಜೇಂದ್ರ ಅವರಿಗೆ ಏನಾದರೂ ಗೊತ್ತಿದೆಯಾ, ಅದನ್ನು ಓದ್ಲಿ ಮೊದಲು ಅಂತ, ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಆ ಕವನವನ್ನ ಅವರು ಓದ್ಲಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಮಗೆ ಎಲ್ಲರೂ ಕೂಡ ಒಂದು ಮುಸ್ಲಿಮರು, ಕ್ರೈಸ್ತರು, ಬೌದ್ಧರು ಎಲ್ಲರೂ ಕೂಡ ನಮ್ಮ ನಾಡಿನ ಪ್ರಜೆಗಳೇ ಅನ್ನುವಂಥ ದಾಟಿಯಲ್ಲಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಜೊತೆಗೆ ಈ ಒಂದು ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಮುಸ್ಲಿಮರಿಗೆ, ಅದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಡಿಕೆಶಿ. ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧರು ಇರ್ಬೋದು, ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು. ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸಮಪಾಡು ಅನ್ನೋರು ಯಾರೋ ಒಬ್ಬನ MSc ಮಾಡ್ಕೊಳ್ಳಿ, ಅವರು ಒಬ್ಬನ ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಂತ್ರಿ ಮಾಡಲಿ, ಒಂದಿಬ್ಬರು ಕ್ರಿಶ್ಚಿಯನ್ಸ್ನ, ಒಂದು 3 ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ, ಆಗ ವಿಜೇಂದ್ರಗೆ ಸಮಪಾಳು ಅಂತ ಮಾತಾಡೋಕ್ಕೆ ಒಂದು ಅವಕಾಶ ಇದೆ. ಏನು ಕುವೆಂಪುರವರ ಮಾತು, ನಮ್ಮ ನಾಡಗೀತೆ ಇದೆಯಲ್ಲ, ಆ ನಾಡಗೀತೆನ ಸರಿಯಾಗಿ ಓದಲಿ ಅವರು. ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತಿದೆ ಅಂತೇಳಿ ಅವರು ವಿಜೇಂದ್ರವರು ಓದಲಿ. ಇನ್ನು ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ.